ಪುಣ್ಯ ಸ್ಮರಣೆ ಅಂತೂ ತಾಳಿ ತಾಳಿ ಸೈಲೆಂಟ್ ಆಯಿತು. ವರ್ಷ ವರ್ಷ ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ. ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು. ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು, ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಮಾಡಿಸ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲನೂ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ಲರದೂ ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ. ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು. ಚೆನ್ನಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ನೀವುಗಳೆಲ್ಲರೂ ಹೆಸರು ಮಾಡಿಕೊಳ್ಕೋಬೇಕು. ಅಬ್ಬಾ ಇಂಥವರು ಇಂಥ ಅಭಿಮಾನಿಗಳು ಇದನ್ನು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಹೆಮ್ಮೆನ ನೀವು ಪಡಿಬೇಕು. ಅದು ನಮ್ಮ ಆಸೆಪ್ಪ. ಮೇಡಮ್ ಥ್ಯಾಂಕ್ ಯು. ಮೇಡಮ್, ನೀವು ಹಿರಿಯ ನಟಿ, ಇವತ್ತು ಚಿತ್ರರಂಗ ಒಬ್ಬ ಯಜಮಾನ ಇಲ್ದರ ರೀತಿಯಲ್ಲಿ ಆಗಿದೆ, ಸೂತ್ರದಂಥ ಗಾಳಿಪಟದ ರೀತಿ ಆಗಿದೆ ಅಂತ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಫಿಲ್ಮ್ ಇದು ಕಾಲಚಕ್ರಪ್ಪ, ಬದಲಾವಣೆ ಜಗದ ನಿಯಮ. ಅದು ಆಗ್ತಾ ಇರುತ್ತೆ, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ನಡೀತಾ ಇರುತ್ತೆ. ಇದು ಜಗದಲ್ಲಿ ಎಲ್ಲ ನಡೆಯೋದೆ, ಯಾವುದು ನಮ್ಮಿಂದ ಅಲ್ಲ. ನಡೆಸೋದು ಅವನು, ನೋಡ್ಕೊಳ್ಳೋನು ಅವನು. ಸೊ ಆ ಭಗವಂತನೇ ಎಲ್ಲನೂ ನೋಡ್ಕೋತಾನೆ. ಯಾರು ಏನು ಯೋಚನೆ ಮಾಡಬೇಕು. ಅಲ್ಲ, ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಇದು ದೇವ್ರ ಮೇಲೆ ಇದ್ದಾಗ ಎಲ್ಲವನ್ನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಪಡಿಸೋದು ಭಾರ ಅವನಿಗಿದೆ. ಯಾವಾಗ ನಾವು ಅವನ ಹತ್ರ ಕೇಳ್ಕೊತೀವಿ ಅದು ನಾವು ನಡೆಸ್ತಾನೆ. ಕಲಾವಿದರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಯಜಮಾನಿಕೆ ತಗೊಳ್ಳಿಕ್ಕೆ ಫ್ಯಾನ್ಸ್ ವಾರ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನ. ಒಂದು ನಮ್ಮ ಫ್ಯಾನ್ಸ್ ಯಾರು ಹಾಗಿಲ್ಲಪ್ಪ, ಯಾರೂ ಎಲ್ಲನೂ ಒಳ್ಳೆ ಫ್ಯಾನ್ಸ್ಗಳು, ಎಲ್ಲ ಎಜುಕೇಟೆಡ್ ಇದು ಅಭಿಮಾನಿಗಳಿದ್ದಾರೆ. ಸೊ ಅವ್ರು ಯಾರೂ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಫ್ಯಾನ್ಗಳಲ್ಲ, ಒಳ್ಳೆ ದಾರಿನ ಹುಡುಕೋ ಫ್ಯಾನ್ಗಳು ನಮ್ಮದು ಅಭಿಮಾನಿಗಳು. ಸೊ ಹಾಗಾಗಿ ಅಂಥದ್ದೇನು ನನಗೆ ಅನ್ನಿಸ್ಲಿಲ್ಲಪ್ಪ. ನಮ್ಮ ಅಭಿಮಾನಿಗಳು ಏನು ಹೇಳಬೇಕು, ನಮ್ಮ ಹೃದಯದಲ್ಲಿ ಅವರು ಸ್ಥಾನ ಗಳಿಸಿದ್ದಾರೆ, ಅವರ ಹೃದಯದಲ್ಲಿ ನಮ್ಮ ಯಜಮಾನರ ಸ್ಥಾನ ಗಳಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದು ನಿರಂತರ ಹಾಗಿದ್ದೇ ಇರುತ್ತೆ. ಪುಣ್ಯ ಸ್ಮರಣೆ ಅಂತೂ ತಾಳಿ ತಾಳಿ ಸೈಲೆಂಟ್ ಆಯಿತು. ವರ್ಷ ವರ್ಷ ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ. ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು. ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು, ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಮಾಡಿಸ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲನೂ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ಲರದೂ ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ. ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು. ಚೆನ್ನಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ನೀವುಗಳೆಲ್ಲರೂ ಹೆಸರು ಮಾಡಿಕೊಳ್ಕೋಬೇಕು. ಅಬ್ಬಾ ಇಂಥವರು ಇಂಥ ಅಭಿಮಾನಿಗಳು ಇದನ್ನು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಹೆಮ್ಮೆನ ನೀವು ಪಡಿಬೇಕು. ಅದು ನಮ್ಮ ಆಸೆಪ್ಪ. ಮೇಡಮ್ ಥ್ಯಾಂಕ್ ಯು. ಮೇಡಮ್, ನೀವು ಹಿರಿಯ ನಟಿ, ಇವತ್ತು ಚಿತ್ರರಂಗ ಒಬ್ಬ ಯಜಮಾನ ಇಲ್ದರ ರೀತಿಯಲ್ಲಿ ಆಗಿದೆ, ಸೂತ್ರದಂಥ ಗಾಳಿಪಟದ ರೀತಿ ಆಗಿದೆ ಅಂತ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಫಿಲ್ಮ್ ಇದು ಕಾಲಚಕ್ರಪ್ಪ, ಬದಲಾವಣೆ ಜಗದ ನಿಯಮ. ಅದು ಆಗ್ತಾ ಇರುತ್ತೆ, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ನಡೀತಾ ಇರುತ್ತೆ. ಇದು ಜಗದಲ್ಲಿ ಎಲ್ಲ ನಡೆಯೋದೆ, ಯಾವುದು ನಮ್ಮಿಂದ ಅಲ್ಲ. ನಡೆಸೋದು ಅವನು, ನೋಡ್ಕೊಳ್ಳೋನು ಅವನು.
ಸೊ ಆ ಭಗವಂತನೇ ಎಲ್ಲನೂ ನೋಡ್ಕೋತಾನೆ, ಯಾರು ಏನು ಯೋಚನೆ ಮಾಡಬೇಕು. ಅಲ್ಲ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಇದು ದೇವ್ರ ಮೇಲೆ ಇದ್ದಾಗ ಎಲ್ಲವನ್ನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಪಡಿಸೋದು ಭಾರ ಅವನಿಗಿದೆ. ಯಾವಾಗ ನಾವು ಅವನ ಹತ್ರ ಕೇಳ್ಕೊತೀವಿ ಅದನ್ನು ಅವ್ನು ನಡೆಸ್ತಾನೆ. ಕಲಾವಿದರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಯಜಮಾನಿಕೆ ತಗೊಳ್ಳಿಕ್ಕೆ ಫ್ಯಾನ್ಸ್ ವಾರ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನ. ಒಂದು ನಮ್ಮ ಫ್ಯಾನ್ಸ್ ಯಾರೂ ಹಾಗಿಲ್ಲಪ್ಪ, ಯಾರೂ ಎಲ್ಲನೂ ಒಳ್ಳೆ ಫ್ಯಾನ್ಸ್ಗಳು, ಎಲ್ಲ ಎಜುಕೇಟೆಡ್ ಇದು ಅಭಿಮಾನಿಗಳಿದ್ದಾರೆ. ಸೊ ಅವ್ರು ಯಾರೂ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಫ್ಯಾನ್ಗಳಲ್ಲ, ಒಳ್ಳೆ ದಾರಿನ ಹುಡುಕೋ ಫ್ಯಾನ್ಗಳು ನಮ್ಮದು ಅಭಿಮಾನಿಗಳು. ಸೊ ಹಾಗಾಗಿ ಅಂಥದ್ದೇನೂ ನನಗೆ ಅನ್ನಿಸ್ಲಿಲ್ಲಪ್ಪ. ನಮ್ಮ ಅಭಿಮಾನಿಗಳು ಏನು ಹೇಳಬೇಕು, ನಮ್ಮ ಹೃದಯದಲ್ಲಿ ಅವರು ಸ್ಥಾನ ಗಳಿಸಿದ್ದಾರೆ, ಅವರ ಹೃದಯದಲ್ಲಿ ನಮ್ಮ ಯಜಮಾನರ ಸ್ಥಾನ ಗಳಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದು ನಿರಂತರ ಹಾಗಿದ್ದೇ ಇರುತ್ತೆ. ಪುಣ್ಯ ಸ್ಮರಣೆ ಅಂತೂ ತಾಳಿ ಸೈಲೆಂಟ್. ವರ್ಷ ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ. ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು. ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು, ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಮಾಡಿಸ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲನೂ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ರದ್ದು. ಅಷ್ಟೇ ಕೇಳ್ಕೊಳ್ಳೋದು, ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ. ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು. ಚೆನ್ನಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ನೀವುಗಳೆಲ್ಲರೂ ಹೆಸರು ಮಾಡಿಕೊಳ್ಕೋಬೇಕು. ಅಬ್ಬಾ ಇಂಥವರು ಇಂಥ ಅಭಿಮಾನಿಗಳು ಇದನ್ನು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಹೆಮ್ಮೆನ ನೀವು ಪಡಿಬೇಕು. ಅದು ನಮ್ಮ ಆಸೆಪ್ಪ. ಮೇಡಮ್ ಥ್ಯಾಂಕ್ ಯು. ಮೇಡಮ್, ನೀವು ಹಿರಿಯ ನಟಿ, ಇವತ್ತು ಚಿತ್ರರಂಗ ಒಬ್ಬ ಯಜಮಾನ ಇಲ್ದರ ರೀತಿಯಲ್ಲಿ ಆಗಿದೆ, ಸೂತರದಂಥ ಗಾಳಿಪಟದ ರೀತಿ ಆಗಿದೆ ಅಂತ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಫೀಲ್ಡ್ ಇದು ಕಾಲಚಕ್ರಪ್ಪ, ಬದಲಾವಣೆ ಜಗದ ನಿಯಮ. ಅದು ಆಗ್ತಾ ಇರುತ್ತೆ, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ನಡೀತಾ ಇರುತ್ತೆ. ಇದು ಜಗದಲ್ಲಿ ಎಲ್ಲ ನಡೆಯೋದೆ, ಯಾವುದು ನಮ್ಮಿಂದ ಅಲ್ಲ, ನಡೆಸೋದು ಅವನು, ನೋಡ್ಕೊಳ್ಳೋನು ಅವನು. ಸೊ ಆ ಭಗವಂತನೇ ಎಲ್ಲನೂ ನೋಡ್ಕೋತಾನೆ, ಯಾರು ಏನು ಯೋಚನೆ ಮಾಡಬೇಕು. ಅಲ್ಲ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಇದು ದೇವ್ರ ಮೇಲೆ ಇದ್ದಾಗ ಎಲ್ಲವನ್ನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಪಡಿಸೋದು ಭಾರ ಅವನಿಗಿದೆ. ಯಾವಾಗ ನಾವು ಅವನ ಹತ್ರ ಕೇಳ್ಕೊತೀವಿ ಅದನ್ನು ಅವ್ನು ನಡೆಸ್ತಾನೆ. ಕಲಾವಿದರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಯಜಮಾನಿಕೆ ತಗೊಳ್ಳಿಕ್ಕೆ ಫ್ಯಾನ್ಸ್ ವಾರ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನ. ಒಂದು ನಮ್ಮ ಫ್ಯಾನ್ಸ್ ಯಾರೂ ಹಾಗಿಲ್ಲಪ್ಪ, ಯಾರೂ ಎಲ್ಲನೂ ಒಳ್ಳೆ ಫ್ಯಾನ್ಸ್ಗಳು, ಎಲ್ಲ ಎಜುಕೇಟೆಡ್ ಇದು ಅಭಿಮಾನಿಗಳಿದ್ದಾರೆ. ಸೊ ಅವ್ರು ಯಾರೂ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಫ್ಯಾನ್ಗಳಲ್ಲ, ಒಳ್ಳೆ ದಾರಿನ ಹುಡುಕೋ ಫ್ಯಾನ್ಗಳು ನಮ್ಮದು ಅಭಿಮಾನಿಗಳು. ಸೊ ಹಾಗಾಗಿ ಅಂಥದ್ದೇನೂ ನನಗೆ ಅನ್ನಿಸ್ಲಿಲ್ಲಪ್ಪ. ನಮ್ಮ ಅಭಿಮಾನಿಗಳು ಏನು ಹೇಳಬೇಕು, ನಮ್ಮ ಹೃದಯದಲ್ಲಿ ಅವರು ಸ್ಥಾನ ಗಳಿಸಿದ್ದಾರೆ, ಅವರ ಹೃದಯದಲ್ಲಿ ನಮ್ಮ ಯಜಮಾನರ ಸ್ಥಾನ ಗಳಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದು ನಿರಂತರ ಹಾಗಿದ್ದೇ ಇರುತ್ತೆ.